ವ್ಲಾಗ್ ಗಾಯ್ಸ್. ಇವತ್ತಿನ ದಿನ ಹೆಂಗಿತ್ತು ಡ್ಯಾನ್ಸ್ ಸಾಂಗ್ ನಮ್ದು ಊಟ ನಿಂತು ಮಾಡ್ತೀರಾ ಇಲ್ಲ ಏನು ಖಾಲಿ ಬಾಟ್ಲಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಇದು ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ವ್ಲಾಗ್. ಸೊ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮತ್ತೆ ಪಾಪು ನಮ್ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಎಲ್ಲರೂ ಇವತ್ತು ಗೆಟ್ ಟುಗೆದರ್ ಪಾರ್ಟಿ ಇದೆ, ನಾನ್ ವೆಜ್ ಪಾರ್ಟಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿತ್ತು, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ನೋಡೋಣ. ಹೋಗಿದ ತಕ್ಷಣ ತಟ್ಟೆ ಇಡ್ಲಿ ಚಿಕನ್ ಸಾರು ಹಾಕ್ಕೊಟ್ರು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಚಿಕನ್ ಚಾಪ್ಸ್, ಮಟನ್ ಸಾರು ಎಲ್ಲ ರೆಡಿ. ನಾವು ಮುದ್ದೆ, ಅನ್ನ, ರಸ ಎಲ್ಲ ಇವಾಗ ಮಾಡ್ಕೊತಾ ಇದ್ವಿ. ಎಲ್ಲರೂ ಊಟಕ್ಕೆ ಬರೋಷ್ಟರಲ್ಲಿ ರೆಡಿ ಮಾಡಿಟ್ಬಿಡೋಣ ಅಂತ ನಾವು ಮುದ್ದೆ ಎಲ್ಲ ಕಟ್ಕೊತಾ ಇದ್ವಿ. ಎಲ್ಲರೂ ಬಂದಮೇಲೆ ಎಲ್ರಿಗೂ ಊಟ ಬಡಿಸಿ ನಾವು ಎಲ್ಲ ಕೊನೆಯಲ್ಲಿ ಊಟಕ್ಕೆ ಕೂತ್ಕೊಂಡಿದ್ವಿ. ನಾವು ಮನೆ ಇಷ್ಟು ಗಟ್ಟಿ ಮಾಡಿರ್ಲಿಲ್ಲ, ಒಂಚೂರು ತೆಳುಗೆ ನೀರು ಚೆನ್ನಾಗಿತ್ತು. ಇದನ್ನ ಸ್ವಲ್ಪ ಗಟ್ಟಿಗೆ ಟ್ರೈ ಮಾಡೋಣ. ಮನೆ ಮಾಡಿ ಚೆನ್ನಾಗಿರ್ಲಿಲ್ವಕ್ಕ? ಊಟ ಎಲ್ಲ ಮುಗಿಸ್ಕೊಂಡು ನಾವು ಹುಡುಗಿರೆಲ್ಲ ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡಿಕೊಂಡು ಈ ಕಡೆ ಮನೆ ಎದುರುಗಡೆ ಕುತ್ಕೊಂಡಿದ್ವಿ. ಸೊ ನಾವು ರೀಲ್ಸ್ ಮಾಡ್ತಾ ಇರೋದನ್ನ ಇವರೆಲ್ಲ ನೋಡಿಕೊಂಡು ಆಡ್ಕೊತಾ ಇದ್ರು. ಸೊ ಅದಕ್ಕೆ ಅವ್ರದ್ದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಸೊ ಆಯಿತು, ಎಲ್ರೂ ಬನ್ನಿ ನಾವು ರೀಲ್ಸ್ ಮಾಡಿದ್ದಾಯಿತು, ನೀವೆಲ್ಲರೂ ಬನ್ನಿ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಸೇರಿಸ್ಕೊಂಡು ಒಂದು ರೀಲ್ಸ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲೈಫ್ ಸ್ಟೈಲ್ ವಿತ್ ರಮ್ಯಾ ಚೆಕ್ ಮಾಡಿ, ಎಲ್ಲ ರೀಲ್ಸು ನೀವು ನೋಡ್ಬೋದು. ಪ್ಲೀಸ್ ಫಾಲೋ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಹೀಗೆ ಎಲ್ಲರೂ ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಎಲೆ ಅಡಿಕೆ ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಹೀಗೆ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಅಂದರೆ ಈ ಥರನೇ ಎಲ್ಲರೂ ಸೇರಿ ಅಡುಗೆ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಮಾತುಕತೆ ಆಡಿಕೊಂಡು ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ. ಇಲ್ಲಿ ನನ್ನ ಓರ್ಗೆತ್ತಿಗೆ ಕಿರ್ನಾಲ್ಗೆ ಥರ ಹಾಕ್ಬಿಟ್ಟಿತ್ತು ಅಂದ್ಬಿಟ್ಟು ಇಲ್ಲಿ ನತ್ತಿ ಮೇಲೆ ಕೂದಲಿಂದ ನೆಟ್ಗೆ ತೆಗಿತಾಯಿದ್ರು. ಸೊ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೆ ಇದನ್ನು ರೆಕಾರ್ಡ್ ಮಾಡಿಕೊಂಡೆ. ಸೊ ಹೀಗೆ ನಾವು ನೈಟು ಡಿನ್ನರ್ ಮುಗಿಸ್ಕೊಂಡು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ನಾವು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಗೆ ಹೋದ್ವಿ. ಸೊ ಈಗ ಎಲ್ಲ ಸೇರಿಬಿಟ್ಟು ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಊಟ ತಿಂದ್ಕೊಂಡು ಮಜಾ ಮಾಡಿಕೊಂಡು ಕೊನೆಯಲ್ಲಿ ಹಂಗೆ ಬಿಟ್ಟೋದ್ರೆ ಆಗುತ್ತಾ? ನಾವೆಲ್ಲ ಕಷ್ಟದಲ್ಲೂ ಜೊತೆಯಲ್ಲಿರ್ತೀವಿ, ಸುಖದಲ್ಲೂ ಜೊತೆಯಲ್ಲಿರ್ತೀವಿ. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋಕ್ಕೆಲ್ಲ ಹೆಲ್ಪ್ ಮಾಡಿ, ಅದನ್ನು ಪಾತ್ರೆನೆಲ್ಲ ತೊಳೆದಿರೋದನ್ನ ಎಲ್ಲ ದಬಾಕ್ಬಿಟ್ಟು ಕ್ಲೀನ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ಬಿಟ್ಟು ನಾವು ಎಲೆ ಅಡಿಕೆ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆಲ್ಲ ಮಾತಾಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲೇ 10-10:30 ಆಗೋಗಿತ್ತು. ಸೊ ಸುಸ್ತಾಗಿತ್ತು, ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹೊಸ ಹೊಸ ವೀಡಿಯೋಸ್ ನೋಡೋಕ್ಕೆ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಚೆಕ್ ಮಾಡೋದು ಮರಿಬೇಡಿ. ಧನ್ಯವಾದ.